ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬೃಹತ್ ಪಾರ್ಕಿಂಗ್ ಕಟ್ಟಡ. ಈ ಪಾರ್ಕಿಂಗ್ ಕಟ್ಟಡದ ಕಾಮಗಾರಿ ಮುಗಿದು 3-4 ವರ್ಷವೇ ಆಗಿದೆ. ಇತ್ತೀಚೆಗೆ ಉದ್ಘಾಟನೆಗೊಂಡ್ರೂ ಕೂಡ ಒಂದೇ ಒಂದು ವೆಹಿಕಲ್ ಕೂಡ ಅಲ್ಲಿ ಹೋಗಿ ಪಾರ್ಕ್ ಆಗ್ತಿಲ್ವಂತೆ. ಯಾಕೆ, ಏನ್ ಕಾರಣ ನೋಡ್ತಾ ಹೋಗೋಣ. ಕಾರುಗಳು ಬರದೆ ಖಾಲಿ ಹೊಡಿತಾ ಇದೆ ಪಾರ್ಕಿಂಗ್ ಕಟ್ಟಡ. ಫ್ರೀಡಂ ಪಾರ್ಕ್ ಬಳಿಯ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ಕೋಟಿ ಖರ್ಚು, ಉಪಯೋಗಕ್ಕೆ ಬಾರದೆ ವ್ಯರ್ಥ. ಹೌದು, ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವ ಬೃಹತ್ ಪಾರ್ಕಿಂಗ್ ಕಟ್ಟಡ ಕೊನೆಗೂ ಕೂಡ ಲೋಕಾರ್ಪಣೆಯಾಗಿ 2 ವಾರ ಕಳೆದಿದೆ. ಸುಮಾರು ವರ್ಷಗಳ ಹಿಂದೆಯೇ ಕಾಮಗಾರಿ ಮುಗಿದಿದ್ರು ಇಲ್ಲಿ ಪಾರ್ಕಿಂಗ್ ಟೆಂಡರ್ ಮಾಡಿಕೊಳ್ಳಲಿಕ್ಕೆ ಯಾರೂ ಮುಂದೆ ಬಾರದ ಕಾರಣ ಕಟ್ಟಡ ಹಾಗೆಯೇ ಇತ್ತು. ಹೇಗೋ ಕೊನೆಗೂ ಕಳೆದ 2 ವಾರಗಳ ಹಿಂದೆ ಈ ಬೃಹತ್ ಪಾರ್ಕಿಂಗ್ ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಾಗಿದೆ. ಮೆಜೆಸ್ಟಿಕ್ ಅವೆನ್ಯೂ ರೋಡ್, ಗಾಂಧಿನಗರ ಸೇರಿದಂತೆ ಮೋಸ್ಟ್ ಬ್ಯುಸಿ ಏರಿಯಾದ ಸೆಂಟರ್ ಪಾಯಿಂಟ್ ಆಗಿರುವ ಹಳೆ ಸೆಂಟ್ರಲ್ ಜೈಲ್, ಫ್ರೀಡಂ ಪಾರ್ಕ್ ಪಕ್ಕ ಬಿಬಿಎಂಪಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನ ಕಟ್ಟಿದೆ. ಸರ್ಕಾರಿ ನೌಕರರಿಗೆ, ದೂರದ ಊರುಗಳಿಗೆ ಹೋಗುವವರಿಗೆ, ಮೆಜೆಸ್ಟಿಕ್ ಸುತ್ತಮುತ್ತ ಶಾಪಿಂಗ್ಗೆ ಬರೋರಿಗೆ ಅನುಕೂಲವಾಗ್ಲಿ, ರಸ್ತೆಯಲ್ಲಿ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡೋ ತಪ್ಪಲಿ ಅಂತ ಹೇಳಿ ಈ ಪ್ಲಾನ್ ಅನ್ನ ಬಿಬಿಎಂಪಿ ಮಾಡಿತ್ತು. ಆದ್ರೆ ಈಗ ಈ ಕಟ್ಟಡದಲ್ಲಿ ವಾಹನಗಳೇ ಬಂದು ನಿಲ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ನೋಡ್ದಂಗೆ ಬರೀ ಇವಾಗ ಒಂದು 2 ವೀಲರ್ ಬಂದೈತೆ, ಒಂದು 2 ವೀಲರ್ ಮತ್ತು 4 ಕಾರ್ ಬಂದೈತಿ ಇವಾಗ ಅಷ್ಟೇ ಸರ್. ಏನೆಲ್ಲ ಬನ್ನಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದೀವಿ, ಆದ್ರೂ ವೆಹಿಕಲ್ಸ್ ಎಲ್ಲ ಅಲ್ಲೇ ಪಾರ್ಕ್ ಮಾಡ್ತಾ ಇದ್ದಾರೆ ಸರ್. ಆಕ್ಚುಲಿ ಬಂದ್ಬಿಟ್ಟು ಜಾಗೃತಿ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ಕಡೆ ಎಲ್ಲ ಲೈನಲ್ಲಿ ಅಲ್ಲಲ್ಲಿ ಸಂದಿಯಲ್ಲೇ ಗಾಡಿಗಳು ಹಾಕಿದ್ದಾರೆ. ಅದಕ್ಕೆ ಸರ್ ಬಿಬಿಎಂಪಿಯಲ್ಲಿ ಮನವಿ ಮಾಡ್ಕೊಂತೀವಿ ಸರ್, ಸ್ವಲ್ಪ ಆಕ್ಷನ್ ತಗೊಳಕ್ಕೆ. ಅಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಯಾವುದು ವೆಹಿಕಲ್ ನಿಲ್ಲಿಸಬಾರ್ದು ಅಂತ ಸರ್. ಇನ್ನು ಗಾಂಧಿನಗರದ ಸುತ್ತಮುತ್ತಲಿನ ರಸ್ತೆಯಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಕೂಡ ವಾಹನ ಸವಾರರು ಮಾತ್ರ ಯಾರೂ ಪಾರ್ಕಿಂಗಿಗೆ ದುಡ್ಡನ್ನ ಕಟ್ಟಿ ಪಾರ್ಕಿಂಗ್ ಕಟ್ಟಡದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿ ರೋಡ್ ಸೈಡ್ ನಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಹೋಗ್ತಿದ್ದಾರೆ. ಇಷ್ಟು ಖರ್ಚು ಮಾಡಿ ಅತ್ಯುತ್ತಮವಾದಂತಹ ಸೇಫ್ಟಿ ಜಾಗವನ್ನು ನೀಡಿದ್ರು ವಾಹನ ಸವಾರರು ಮಾತ್ರ ಈ ಕಡೆ ಮುಖ ಮಾಡ್ತಿಲ್ಲ. ಬಿಬಿಎಂಪಿ ಮತ್ತು ಟ್ರಾಫಿಕ್ ಪೊಲೀಸರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸದೆ ಟ್ರಾಫಿಕ್ಗೂ ಸಮಸ್ಯೆ ಆಗೋದಿಲ್ಲ ಅಂತಿದ್ದಾರೆ ಇಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವಾಹನ ಸವಾರರು. ಪಾರ್ಕಿಂಗು ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಿಗೆ. ಒಳ್ಳೆ ದೊಡ್ಡ ವೆಹಿಕಲ್, ಕಾರ್ ವೆಹಿಕಲ್ಗೆ ಒಳ್ಳೆ ಚೆನ್ನಾಗಿದೆ ಪಾರ್ಕಿಂಗ್ ಏನೋ. ಬಟ್ ಪಾರ್ಕಿಂಗ್ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತೇಳಿ ಪಾರ್ಕಿಂಗ್ ಮಾಡಿದ್ದಾರೆ. ಆದರೆ ಪಾರ್ಕಿಂಗ್ ಇಲ್ಲೇ ಹಾಕ್ಬೇಕಲ್ವಾ, ಆಗಬೇಕು. ಇವಾಗ ಆ ರೋಡಲ್ಲಿ ಸುಮಾರು ಕಾರು ಪಾರ್ಕಿಂಗ್ ಮಾಡಿದ್ದಾರೆ. ಅವ್ರಿಗೇನು ಆಕ್ಷನ್ ತೊಗೊತೀರಾ? ಇದಕ್ಕೆ ತೊಗೊಳಕ್ಕೆ ಆಕ್ಷನ್ ತೊಗೊಳಕ್ಕೆ ಯಾರು ಇದಕ್ಕೆ? ಇಲ್ಲಿ ನೋ ಪಾರ್ಕಿಂಗ್ ಅಂತಿರಲ್ಲ, ಇಲ್ಲಿ ನೋ ಪಾರ್ಕಿಂಗಲ್ಲಿ ಹೆಂಗೆ ನಿಲ್ಲಿಸ್ತಾ ಇದ್ದಾರೆ ಗಾಡಿ? ಏನು ಆಕ್ಷನ್ ತೊಗೊಂಡಿರಾ? ಮಾಡಿರೋದು ಪಾರ್ಕಿಂಗ್ ಆಗಿ ಮಾಡಿರೋದು. ಎಲ್ಲ ವೆಹಿಕಲ್ಲು ಪಾರ್ಕಿಂಗ್ ಮಾಡಂಗಿದ್ರೆ ಇಲ್ಲಿ ಮಾಡಿ, ಇಲ್ವಾ ಅವ್ರ ಮನೆ ಮುಂದೆ ನಿಲ್ಸ್ಕೊಳ್ಳಿ, ಬಸ್ಸಲ್ಲಿ ಬರಲಿ, ಬಸ್ ವೆಹಿಕಲ್ ಇದೆ, ಫೆಸಿಲಿಟಿ ಇದೆ, ಅದ್ರಲ್ಲಿ ಬರಲಿ. ಒಟ್ಟಿನಲ್ಲಿ ಕೋಟಿ ಖರ್ಚು ಮಾಡಿ ಬಿಬಿಎಂಪಿ ಏನೋ ಕಟ್ಟಡವನ್ನು ಕಟ್ಟಿದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಖಾಸಗಿಯವರು ಕೂಡ ಟೆಂಡರ್ ಪಡೆದಿದ್ದಾರೆ. 1500ಕ್ಕೂ ಹೆಚ್ಚು ಬೈಕ್ ಕಾರನ್ನು ನಿಲ್ಲಿಸುವ ಜಾಗ ಮಾತ್ರ ಖಾಲಿಯಾಗಿಯೇ ಇದೆ. ಬಿಬಿಎಂಪಿ ಮತ್ತು ಟ್ರಾಫಿಕ್ ಪೊಲೀಸರು ಈ ಭಾಗದಲ್ಲಿ ರೋಡ್ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳ ಮೇಲೆ ನಿಗಾ ವಹಿಸದೆ ಹೋದ್ರೆ ಅತ್ಯಾಧುನಿಕ ಪಾರ್ಕಿಂಗ್ ಕಟ್ಟಡ ಧೂಳು ತಿನ್ನೋದ್ರಲ್ಲಿ ಡೌಟ್ ಇಲ್ಲ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಹೌದು, ಇಷ್ಟು ದೊಡ್ಡ ಪಾರ್ಕಿಂಗ್ ಜಾಗ ಇದ್ದಾಗ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂದ್ರೆ ಜನರ ನಿರ್ಲಕ್ಷ್ಯ ಕಾರಣನ ಅಥವಾ ಬಿಬಿಎಂಪಿಯ ವೈಫಲ್ಯನ? ಏನ್ ಕಾರಣಕ್ಕೆ ಇದು ಪಾಳು ಬೀಳ್ತಾ ಇದೆ? ಖಂಡಿತ ಎರಡೂ ವಿಚಾರಗಳಲ್ಲಿ ಕಾರಣ ಆಗುತ್ತೆ. ಯಾಕಂದ್ರೆ ಒಂದು, ಬಿಬಿಎಂಪಿ ಪಾರ್ಕಿಂಗ್ ಕಟ್ಟಡವನ್ನು ಕಟ್ಟಿದ ನಂತರದಲ್ಲಿ, ಪಾರ್ಕಿಂಗ್ ಓಪನ್ ಆದ ನಂತರದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸ ಆಗ್ತಿಲ್ಲ. ಯಾಕಂದ್ರೆ ಜನರು ಈ ಹಿಂದೆ ಎಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ, ಗಾಂಧಿನಗರ ಆಗಿರ್ಬೋದು ಅಥವಾ ಸುತ್ತಮುತ್ತ ಏನು ರಸ್ತೆಗಳಿದೆ, ಒಟ್ಟು 39 ರಸ್ತೆಗಳಲ್ಲಿ ಪಾರ್ಕಿಂಗ್ ನಿಷೇಧವನ್ನ ಟ್ರಾಫಿಕ್ ಪೊಲೀಸರು ಹೇರಿದ್ದಾರೆ. ಆದರೆ ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವಂಥದ್ದೇ ಇಲ್ಲಿ ವಾಹನಗಳು ಬಂದು ಗಾಡಿ ನಿಲ್ಲಿಸಲಿಕ್ಕೆ ಪ್ರಮುಖ ಕಾರಣ ಆಗ್ತಿರುವಂಥದ್ದು. ಯಾಕಂದ್ರೆ ಇಲ್ಲೊಂದು ಪಾರ್ಕಿಂಗ್ ಜಾಗ ಇದೆ, ಇಲ್ಲಿ ಬಂದು ವಾಹನ ನಿಲ್ಲಿಸಬೇಕು ಅನ್ನುವಂಥ ಒಂದು ಸರಿಯಾದ ಮಾಹಿತಿ ಜನರಿಗೆ ಸಿಗ್ತಿಲ್ಲ, ವಾಹನ ಸವಾರರಿಗೆ. ಮತ್ತೊಂದು, ವಾಹನ ಸವಾರ ನಿರ್ಲಕ್ಷ್ಯ ಏನಪ್ಪ ಅಂದ್ರೆ, ಅಲ್ಲಿ ಹೋಗಿ ನಾವು ಯಾಕೆ ದುಡ್ಡು ಕೊಟ್ಟು ಗಾಡಿಗಳನ್ನ ನಿಲ್ಲಿಸಬೇಕು, ನಾವು ಇಲ್ಲಿ 1 ಅವರ್ 2 ಅವರ್ ನಿಲ್ಲಿಸ್ಬಿಟ್ಟು ಹೋಗ್ತೀವಿ, ಅಥವಾ ಕೆಲಸ ಕಾರ್ಯಗಳಿಗೆ ಬರ್ತೀವಿ, ಶಾಪಿಂಗ್ ಬರ್ತೀವಿ, 1 ಅವರ್ 2 ಅವರ್ ನಿಲ್ಸಿ ಹೋಗ್ಬಿಡೋಣ ಅಂತ. ಹಿಂದೆ ಯಾವ ರೀತಿ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಲ್ಸಿ ಹೋಗ್ತಿದ್ರು ಅಥವಾ ರಸ್ತೆ ಪಕ್ಕದಲ್ಲಿ ನಿಲ್ಸಿ ಹೋಗ್ತಿದ್ರು, ಅದೇ ರೀತಿ ನಿಲ್ಸಿ ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಇಂಥ ದೊಡ್ಡ ಬೃಹತ್ ಕಟ್ಟಡದಲ್ಲಿ ಅಂದ್ರೆ ಆಲ್ಮೋಸ್ಟ್ 600ಕ್ಕೂ ಹೆಚ್ಚು ಕಾರುಗಳು ನಿಲ್ಲಿಸುವಂತಹ ಜಾಗ ಮತ್ತು 750ಕ್ಕೂ ಹೆಚ್ಚು ಬೈಕ್ಗಳು ನಿಲ್ಲಿಸುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇರುವಂತಹ ಜಾಗದಲ್ಲಿ ಕೇವಲ 1-2 ಬೈಕ್ಗಳು ಬರುತ್ತೆ ಪ್ರತಿನಿತ್ಯ. ಕೇವಲ 5ರಿಂದ 10 ಕಾರುಗಳು ಬಂದು ನಿಲ್ಸಿ ಹೋಗ್ತಿದ್ದಾರೆ. ಅಂದ್ರೆ ಈ ಪಾರ್ಕಿಂಗ್ ಏನು ಕಟ್ಟಡನ ಕಟ್ಟಿರುವುದು ಯಾವ ಪುರುಷಾರ್ಥಕ್ಕೆ ಅನ್ನುವಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ಪೊಲೀಸ್ ಇಲಾಖೆ ಮತ್ತೆ ಬಿಬಿಎಂಪಿ ಎರಡೂ ಸಹ ಈಗ ಜಂಟಿಯಾಗಿ ಕಾರ್ಯಾಚರಣೆ ಮಾಡಬೇಕು. ರಸ್ತೆಯಲ್ಲಿ ನಿಲ್ಲಿಸುವಂಥ ವಾಹನಗಳ ಮೇಲೆ ನಿಗಾ ವಹಿಸಿ, ಈ ವಾಹನಗಳಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ನಿಮಗೆ ಪಾರ್ಕಿಂಗ್ ಇರೋ ಜಾಗ ಇದು, ಇಲ್ಲೋ ಗಾಡಿ ನಿಲ್ಲಿಸಿ ಅಂತ ಕಳಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂದ್ರೆ ಆ ಬೃಹತ್ ಕಟ್ಟಡ ಧೂಳು ತಿನ್ನೋದ್ರಲ್ಲಿ 2 ಮಾತಿಲ್ಲ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.